ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಜಿಬಿಎ ಚುನಾವಣೆ ಜೆಡಿಎಸ್ಗೆ ಅಭೂತಪೂರ್ವ ಬೆಂಬಲ. ಕಾಂಗ್ರೆಸ್ ನೀತಿ ರಮೇಶ್ ಗೌಡ ಟೀಕೆ. ಕೋರ್ಟ್ ಆದೇಶದ ಮೇರೆಗೆ ಆಗಸ್ಟ್ 31ನೇ ತಾರೀಕಿನ ಒಳಗಾಗಿ ಚುನಾವಣೆ ನಡೆಯಲೇಬೇಕು. ರಾಜ್ಯ ಸರ್ಕಾರ ಏನೇ ಮಾಡಿದ್ರೂ ಕೂಡ ಅದು ಆಗುವುದಿಲ್ಲ ಅನ್ನುವಂಥದ್ದು ಒಂದು ಭಾಗದ ಜೊತೆಗೆ ಬೆಂಗಳೂರು ನಗರದೊಳಗೆ 5 ಜಿಬಿಎ ಕೂಡ ಭಾರತೀಯ ಜನತಾ ಪಕ್ಷದ ಜೊತೆಗೆ ಸೇರಿ NDA ಒಕ್ಕೂಟದ ಮೂಲಕವನ್ನು ಹೋಗ್ತಕ್ಕಂಥ ನಿರ್ಧಾರವನ್ನು ದೊಡ್ಡವರು ತೆಗೆದುಕೊಳ್ತಾರೆ. ಜನತಾ ದಳಕ್ಕೆ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲ ಇದೆ ಅನ್ನುವಂಥ ಮಾತನ್ನು ಜಾತ್ಯತೀತ ಜನತಾ ದಳದ GBA ಜಿಲ್ಲಾ ಅಧ್ಯಕ್ಷ ರಮೇಶ್ ಗೌಡ ಹೇಳಿದರು. ಅವರು TN ಜವರಾಯಗೌಡರವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅಭಿನಂದಿಸಿ ಮಾಧ್ಯಮದೊಂದಿಗೆ ಮಾತನಾಡ್ತಾ ಈ ವಿಚಾರವನ್ನು ತಿಳಿಸಿದರು. ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ನೀತಿಯನ್ನು ಕಟುವಾಗಿ ಅವರು ಟೀಕಿಸೋರು. ಸಿದ್ದರಾಮಯ್ಯನವರು ದೇವರಾಜ ಅರಸುರವರ ಆಡಳಿತದ ಒಂದು ದಾಖಲೆಯನ್ನು ಮುರಿದಿದ್ದೇನೆ ಅಂತ ಹೇಳ್ತಕ್ಕಂಥವ್ರು ಕಟ್ಟ ಕಡೆಯ ವ್ಯಕ್ತಿಗೆ ಅಧಿಕಾರ ಕೊಡುತ್ತೇನೆ ಎನ್ನುವಂಥ ಮಾತುಗಳನ್ನು ಆಡ್ತಾ ಕೇವಲ ಮಾತಿಗೆ ಸೀಮಿತವಾಗಿ ಚುನಾವಣೆ ನಡೆಸೋದಕ್ಕೆ ಅವರು ಮುಂದಾಗ್ತಿಲ್ಲ ಅನ್ನುವಂಥದ್ದನ್ನು ಟೀಕೆಯನ್ನು ಮಾಡಿ, ಸರ್ಕಾರದ ವಿರುದ್ಧವಾಗಿ ಜನ ಇದ್ದಾರೆ, ನಮ್ಮ ಪರವಾಗಿ ಎಲ್ಲರೂ ಕೂಡ ಬೆಂಬಲ ಸೂಚಿಸ್ತಾ ಇದ್ದಾರೆ, ಸಹಜವಾಗಿ ನಾವು ಈ ಬಾರಿ ಅತ್ಯಧಿಕ ಮತಗಳಿಂದ ಅತ್ಯಧಿಕ ಸಂಖ್ಯೆಯೊಳಗೆ 5 ಜಿಬಿನಲ್ಲೂ ಕೂಡ ನಾವು ಗೆಲ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಅದರ ಜೊತೆಗೆ NDA ಆಗುತ್ತಾ GBA ಚುನಾವಣೆ ಒಳಗೆ ಅಂತ ಹೇಳಿದಾಗ ದೇವೇಗೌಡರು, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಈ ಕುರಿತು ತೀರ್ಮಾನವನ್ನು ಮಾಡ್ತಾರೆ, ನಾವು ಸಂಘಟನೆಯನ್ನು ಮಾಡ್ತಾ ಇದ್ದೇವೆ ಅನ್ನೋ ವಿವರಗಳನ್ನು ಕೊಟ್ಟರು. ರಮೇಶ್ ಗೌಡರು ಏನು ಹೇಳಿದರು ಅಂತಕ್ಕಂಥ ವಿವರವನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಆಗತ್ತೆ ಅಂತ ನಿಮಗೆ ಅನಿಸಿದೆಯಾ? ಸಾಕಷ್ಟು ವ್ಯತ್ಯಾಸಗಳಾಗತ್ತೆ ಅಂತ ಒಂದು ಭಾವನೆ. ಸರ್, ತಾವು ಈಗಾಗಲೇ ಮಾಧ್ಯಮದವರು ತಾವು ದಿನನಿತ್ಯ ತೋರಿಸ್ತಾ ಇದ್ದೀರಿ ಮಾಧ್ಯಮಗಳಲ್ಲಿ. ಏನೀಗಾಗಲೇ ಹಿಂದೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳು, ಇವತ್ತಿನ ಉಪಮುಖ್ಯಮಂತ್ರಿಗಳು, ಆವತ್ತಿನ ಪಕ್ಷದ ಅಧ್ಯಕ್ಷರು, ಇವತ್ತಿನ ಮುಖ್ಯಮಂತ್ರಿಗಳು, ಆವತ್ತಿನ ವಿರೋಧ ಪಕ್ಷದ ನಾಯಕರು ಅವರು ಒಂದು ಮಾತನ್ನು ಹೇಳಿದರು. ಚುನಾವಣೆ ಆಯೋಗಕ್ಕೆ ಹೋಗಿ ಒಂದು ದೂರನ್ನು ಕೊಟ್ಟು ಭಾಳ ಉಗ್ರವಾಗಿ ಆವತ್ತಿನ ಸರ್ಕಾರವನ್ನು ಖಂಡಿಸಿದ್ರು, ಭಾಳ ಕಠೋರತೆಯಿಂದ ಮಾತನಾಡಿದರು, ತಾವೆಲ್ಲ ನೋಡಿದ್ದೀರಿ. ಆದರೆ ಇವರು ಅಧಿಕಾರಕ್ಕೆ ಬಂದು 3 ವರ್ಷ ಪೂರೈಸಿದ್ದಾರೆ. ಆದರೆ ಸಾಕಷ್ಟು ಬಾರಿ ನ್ಯಾಯಾಲಯಗಳು ಸಹ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟು ಜೂನ್ ಒಳಗಡೆ ನೀವು ಚುನಾವಣೆ ಮಾಡಬೇಕಂತ ಒಂದು ಗಡುವನ್ನು ವಿಧಿಸಿದರು. ಅದಾದ ನಂತರ ಮತ್ತೆ ಇವರು ಚುನಾವಣೆ ಆಯೋಗಕ್ಕೆ ಹೋಗಿ ಮತ್ತೆ SIR ನಡೀತಾ ಇದೆ, ಮತ್ತೆ ಏನು ಒಂದು ಸಮೀಕರಣ ನಡೀತಾ ಇದೆ ಅಂಥೇಳಿ, ಜನಗಣತಿ ನಡೀತಾ ಇದೆ ಅಂಥೇಳಿ ಮತ್ತೆ ಇವರು ಚುನಾವಣೆ ನಡೆಸಲಿಕ್ಕೆ ಮೀನಾಮೇಷ ಎಣಿಸ್ಕೊಂಡು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋದರು. ಮತ್ತೆ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ 2 ತಿಂಗಳು ಮಾತ್ರ ನಿಮಗೆ ಕಾಲಾವಕಾಶ ಕೊಡ್ತೀರಿ, ಮತ್ತೆ ನಮ್ಮ ಮುಂದೆ ಬರಬಾರ್ದು ಅಂತ ಹೇಳಿದ್ದಾರೆ. ಮತ್ತೆ ನಿನ್ನೆ ಒಬ್ಬ ಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಈಗಾಗಲೇ ಜನಗಣತಿ ನಡೀತಾ ಇತ್ತು, ಹಾಗಾಗಿ ನಮಗೆ ಚುನಾವಣೆ ನಡೆಸಲಿಕ್ಕಾಗಲಿಲ್ಲ. ಈಗ SIR ನಮ್ಮ ಏನು ಚುನಾವಣಾ ಆಯೋಗ ಸರ್ಕಾರಕ್ಕೆ ಮಾಹಿತಿನೇ ಕೊಡದೆ ಅವ್ರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ನಮಗೆ ಈಗಲೂ ಸಹ ನಾವು ಚುನಾವಣೆ ನಡೆಸೋಕ್ಕೆ ಸಾಧ್ಯ ಇಲ್ಲ, ಮತ್ತೆ ನಾವು ಕೋರ್ಟ್ ಮುಂದೆ ಹೋಗ್ತೀರಿ ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಈ ಒಂದು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಜನರ ವಿಶ್ವಾಸವನ್ನು ಕಳ್ಕೊಂಡಿರ್ತಕ್ಕಂಥ, ನೈತಿಕತೆ ಇಲ್ಲದಿರತಕ್ಕಂಥ ಒಂದು ನೀಚ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮಾತನ್ನು ಕೇಳಲಿಕ್ಕೆ ಬಯಸ್ತೇನೆ. ಹಿಂದುಳಿದವರದ್ದು ಒಬ್ಬ ನಾಯಕರು ತಾವು ರಾಜ್ಯದಲ್ಲಿ ದೇವರಾಜ ಅರಸುವರ ಒಂದು ದಾಖಲೆಯನ್ನು ನಾನು ಮುರಿದು ಇವತ್ತು ಮುಂದುವರಿತಾ ಇದ್ದೀನಿ ಅಂತೇಳಿ ತಾವೇನು ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ತಾ ಇದ್ದೀರಿ. ನಾನು ಕೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ತಾವು ಆ ಸಮುದಾಯದಿಂದ ಬಂದಿರತಕ್ಕಂಥವ್ರು, ಕಟ್ಟ ಕಡೆ ವ್ಯಕ್ತಿಗೆ ಅಧಿಕಾರ ಸಿಗಬೇಕು, ತುಳಿತಕ್ಕೆ ಒಳಗಾದಂಥವ್ರಿಗೆ ಶಕ್ತಿ ತುಂಬಂಥ ಕೆಲಸ ಮಾಡಬೇಕು ಅಂತ ಹೇಳ್ತೀರಿ. ತಾವು ಅಧಿಕಾರಕ್ಕೆ ಬಂದ ಮೇಲೆ ಯಾವ ಕಟ್ಟ ಕಡೆಯ ವ್ಯಕ್ತಿಗೆ ಅಧಿಕಾರಕ್ಕೆ ನೀವು ಯಾವ ಶಕ್ತಿ ತುಂಬಂಥ ಕೆಲಸ ಮಾಡಿದ್ದೀರಿ? ಲೋಕಲ್ ಬಾಡಿ ಚುನಾವಣೆ ಇದುವರೆಗೂ ಸಹ 3 ವರ್ಷ ಆದರೂ ಸಹ ನೀವು ನಡೆಸಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಆದರೆ ಇದನ್ನು ಬರೀ ನೀವು ಕುಂಟೆ ನೆಪಗಳು ಹೇಳ್ಕೊಂಡು ಮುಂದುವರಿತಾ ಇದ್ದೀರಿ. ಆದರೆ ಒಂದು ಅರ್ಥ ಮಾಡ್ಕೊಳ್ಬೇಕು, ರಾಜ್ಯದ ಜನತೆ, ಬೆಂಗಳೂರಿನ ಜನತೆ ಅಧಿಕಾರಕ್ಕೆ ಬರೋ ತನಕ ಕಟ್ಟ ಕಡೆ ವ್ಯಕ್ತಿಗೆ ಅಧಿಕಾರಕ್ಕೆ ಬಂದ ಮೇಲೆ ನಿಮಗೂ ನಮಗೂ ಸಂಬಂಧ ಇಲ್ಲ, ನಮ್ಮದೇ ಅಧಿಕಾರ, ನಾವು ಹೇಳಿದ್ದನ್ನು ಕೇಳಿ ಅಂತ. ಕಾಂಗ್ರೆಸ್ ಸರ್ಕಾರದ ಧೋರಣೆ ಏನಪ್ಪ ಅಂತಂದರೆ, ಈ ರಾಜ್ಯದಲ್ಲಿ ನಾವು 140 ಜನ ಬಹುಮತದ ಸರ್ಕಾರ, ನಾವು ಏನು ಬೇಕಾಗಿದ್ರು ಹುಚ್ಚುಚ್ಚಾಗಿ ಆಟ ಆಡ್ತೀವಿ, ನಾವು ಏನು ಬೇಕಾಗಿದ್ರು ನಾವು ಮಾಡಿದ್ರೆ ನಡೆದೋಗುತ್ತೆ ಅನ್ನತಕ್ಕಂಥ ದುರಾಂಕಾರದಿಂದ ಇವತ್ತು ಅಧಿಕಾರ ನಡೆಸ್ತಾ ಇದ್ದಾರೆ. ಆದರೆ ರಾಜ್ಯದ ಜನ ಕಾಯ್ತಾ ಇದ್ದಾರೆ.
ಯಾವ ಸಂದರ್ಭದಲ್ಲಿ ಇವರಿಗೆ ಬುದ್ಧಿಯನ್ನು ಕಲಿಸ್ಬೇಕು ಅಂತೇಳಿ ಅದು ಗೊತ್ತಿದೆ. ಅದಕ್ಕೆ ಅವರು ಚುನಾವಣೆ ನಡೆಸ್ತಾ ಇಲ್ಲ. ಇದು ಒಂದು ಭಾಗ. ಇನ್ನೊಂದು ಕಡೆ ತಾವೆಲ್ಲ ನೋಡ್ತಾ ಇದ್ದೀರಿ, ಈಗಾಗಲೇ ಇತಿಹಾಸದಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಂದ ನಂತರ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಏನಾದರೂ ನೀವು ಅಧಿಕಾರಿಗಳನ್ನ ನೇಮಿಸಿದ್ದೀರಿ ಅಂತಂದರೆ ಅದು ನಿಮ್ಮ ಅದನ್ನು ಯಾವ ರೀತಿ ನಾನು ಹೇಳಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ನನಗೆ ಅರ್ಥ ಆಗ್ತಾ ಇಲ್ಲ. ನಾವು ಕಠೋರತೆಯಿಂದ ಮಾತಾಡಿದ್ರೆ ಏನಪ್ಪ ಈ ರೀತಿ ಮಾತನಾಡಿದ್ರು ಅನ್ಕೊಳ್ತಾರೆ. ಹಾಗಾಗಿ ಗ್ರಾಮ ಪಂಚಾಯತಿ ಚುನಾವಣೆ ನಡೆಸೋಕ್ಕೆ ಯೋಗ್ಯತೆ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಸಹ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ನೈತಿಕತೆ ಉಳಿಸ್ಕೊಂಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇವತ್ತು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವ್ರು ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಮಾಡಿದ್ರು ಸಹ ನಮ್ಮ ಪಕ್ಷ ಸರ್ವ ಸನ್ನದ್ಧವಾಗಿದೆ. ನಾವೇನಿವತ್ತು NDA ಅಂಗಪಕ್ಷವಾಗಿ ನಾವಿದ್ದೀರಿ. ಹಾಗಾಗಿ ನಮ್ಮ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ನಮ್ಮ ಪಕ್ಷ ನಾವು ಈಗಾಗಲೇ ಚುನಾವಣೆ ಪೂರ್ವ ಸಿದ್ಧತೆಗಳು ಮಾಡಿಕೊಂಡು ನಮ್ಮ ಅಭ್ಯರ್ಥಿಗಳು ಸಹ ಆ ನಿಟ್ಟಿನಲ್ಲಿ ಜನರ ವಿಶ್ವಾಸವನ್ನು ಗಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆ ಬಂದರೂ ಸಹ ಆ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಪೂರ್ಣ ಪ್ರಮಾಣದ ವಿಶ್ವಾಸವನ್ನು ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಬಿಜೆಪಿ JDS ಸಮ್ಮಿಶ್ರ ಆಗತ್ತಾ GBA ಚುನಾವಣೆ? ಸಾಕಷ್ಟು ಅಸಮಾಧಾನ ಮಾತುಗಳು ಕೇಳಿಬರ್ತಾರೆ. ಸರ್ ನೋಡಿ, ಲೋಕಸಭೆ ಚುನಾವಣೆ ವಿಧಾನಸಭೆ ಚುನಾವಣೆ ಒಂಥರ. ಈಗಾಗಲೇ ಸ್ಥಳೀಯ ಮಟ್ಟದಲ್ಲಿ ಅವ್ರ ಪಕ್ಷದ ಕಾರ್ಯಕರ್ತರು ಇದ್ದಾರೆ, ನಮ್ಮ ಪಕ್ಷದ ಕಾರ್ಯಕರ್ತರು ಇದ್ದಾರೆ. ಹೆಚ್ಚಿನ ಒತ್ತಡ ನಮ್ಮ ಪಕ್ಷದ ವರಿಷ್ಠರ ಮೇಲೇನೂ ಇದೆ, ಅವ್ರ ಪಕ್ಷದ ವರಿಷ್ಠರ ಮೇಲೇನೂ ಇರುತ್ತೆ. ಆದರೆ ಅಂತಿಮವಾಗಿ ನಮ್ಮ ಪಕ್ಷದ ಹೈಕಮಾಂಡು ಪೂಜ್ಯ ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣವರು ಮತ್ತು ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಣ್ಣವರು ಮತ್ತು ನಮ್ಮ ರೇವಣ್ಣ ಸಾಹೇಬರು ಮತ್ತು ಆ ಪಕ್ಷದ ಮುಖಂಡರುಗಳು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿದೆ ಯಾವ ರೀತಿ ಚುನಾವಣೆ ನಡೆಸಬೇಕು, ಆ ಚುನಾವಣೆ ಯಾರು ಅಭ್ಯರ್ಥಿಗಳು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತೇಳಿ. ವರಿಷ್ಠರು ಏನು ತೀರ್ಮಾನ ಮಾಡಿದ್ರು ಸಹ ನಾವು ಕಾರ್ಯಕರ್ತರು ಅದನ್ನು ಸ್ವೀಕಾರ ಮಾಡ್ತೀವಿ. ಪ್ರಾಮಾಣಿಕವಾಗಿ ಪಕ್ಷದ ಕೆಲಸವನ್ನು ಚುನಾವಣೆಗಳು ಮಾಡೋಂಥ ಕೆಲಸವನ್ನು ನಾವು ಮಾಡ್ತೀವಿ. ಜನರ ವಿಶ್ವಾಸವನ್ನು ಗಳಿಸ್ಕೊಂಡು ಜನರ ವಿಶ್ವಾಸ ಜನರು ಏನು ಹೇಳ್ತಾರೋ ಅದನ್ನೆಲ್ಲವನ್ನೂ ಸಹ ಕ್ರೋಢೀಕರಿಸಿ ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ. ಕಡೆದಾಗ 5 GB ಒಳಗೆ ಎಷ್ಟು ತೆಗೆದುಕೊಳ್ಬೋದು ಅಂತ ಹೇಳ್ತಾರೆ ಅಧಿಕಾರ ಚುಕ್ಕಾಣಿ? ಸರ್, ಈಗಾಗಲೇ ನನಗೆ ಇರ್ತಕ್ಕಂಥ ಮಾಹಿತಿ 5 ಗ್ರೇಟರ್ ಬೆಂಗಳೂರಿನ ಘನ ರಾಜ್ಯ ಸರ್ಕಾರ ಏನು ಮಾಡಿದ್ದಾರೆ, 369 ವಾರ್ಡ್ಗಳು ಇವತ್ತೇನು ಮಾಡಿದ್ದಾರೆ. 369 ವಾರ್ಡ್ಗೂ ನಾನು ಭೇಟಿ ಕೊಟ್ಟಿದ್ದೇನೆ. 369 ವಾರ್ಡಲ್ಲಿ ಬಹುತೇಕ ವಾರ್ಡ್ಗಳಲ್ಲಿ ನಮ್ಮ ಪಕ್ಷಕ್ಕೆ ಸ್ವಲ್ಪ ಶಕ್ತಿ ಹೆಚ್ಚಿದೆ. ಈ ಭಾಗದಲ್ಲಿ ಯಶವಂತಪುರ ಇರ್ಬೋದು, ದಾಸರಳ್ಳಿ ಇರ್ಬೋದು, ಯಲಹಂಕ ಇರ್ಬೋದು, ರಾಜರಾಜೇಶ್ವರಿ ನಗರ ಇರ್ಬೋದು, ಈ ಭಾಗದಲ್ಲಿ ಸ್ವಲ್ಪ ಹೆಚ್ಚು ಶಕ್ತಿ, ಬ್ಯಾಟರಾಯನಪುರದಲ್ಲಿ ಇರ್ಬೋದು ಸ್ವಲ್ಪ ಹೆಚ್ಚು ಶಕ್ತಿ ಇದೆ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ, ಕೆಲವು ವಿಧಾನಸಭಾ ಕ್ಷೇತ್ರಗಳು ನಮ್ಮ ಪಕ್ಷ ಹೆಚ್ಚಿನ ಶಕ್ತಿ ಹೊಂದಿದೆ. ಆದರೆ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷಕ್ಕೆ ಸ್ವಲ್ಪ ಶಕ್ತಿ ಕಡಿಮೆ ಇದೆ. ಅಲ್ಲೇ ಸಹ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಪೂಜ್ಯ ದೇವೇಗೌಡರು ಸಾಹೇಬರ ಅಭಿಮಾನಿಗಳು, ಕುಮಾರಣ್ಣವರ ಅಭಿಮಾನಿಗಳು ಭಾಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಚುನಾವಣೆ ಮಾಡಲಿಕ್ಕೆ ಅವರು ಸರ್ವಸನ್ನದ್ಧರಾಗಿದ್ದಾರೆ. ಆದರೆ ಚುನಾವಣೆಯಲ್ಲಿ ಗೆಲುವು ಸೋಲು ಸರ್ವೇ ಸಾಮಾನ್ಯ. ಆದರೆ ಈ ಬಾರಿ ನಾವು ಹೆಚ್ಚಿನ ಸ್ಥಾನಗಳನ್ನು ಬೆಂಗಳೂರಿನ ಜನ ಆಶೀರ್ವಾದ ಮಾಡ್ತಾರೆ, ಗೆಲ್ಸ್ಕೊಡ್ತಾರೆ ಅಂತೇಳಿ ನಾವು ಪೂರ್ಣ ಪ್ರಮಾಣದ ವಿಶ್ವಾಸ ಇಟ್ಕೊಂಡು ನಾವು ಪ್ರಾಮಾಣಿಕವಾಗಿ ನಮ್ಮ ಪಕ್ಷದ ಎಲ್ಲ 5 ಗ್ರೇಟರ್ ಬೆಂಗಳೂರಿನ ಅಧ್ಯಕ್ಷಗಳು, 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳು, ಮಹಿಳಾ ಅಧ್ಯಕ್ಷಗಳು, ನಮ್ಮ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಜೊತೆಗೂಡಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಹಾಗಾಗಿ ನಮಗೆ ಈ ದುರಾಡಳಿತ ಏನು ಕಾಂಗ್ರೆಸ್ನ ದುರಾಡಳಿತ ಏನಿದೆ ಅದನ್ನು ರಾಜ್ಯದ ಜನ, ಬೆಂಗಳೂರಿನ ಜನ ವಿಶೇಷವಾಗಿ ಬೇಸತ್ತೋಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಯಾವುದೇ ಸಂದರ್ಭದಲ್ಲಿ ನಮಗೆ ಚುನಾವಣೆ ಎದುರಾದರೂ ಸಹ ಬೆಂಗಳೂರಿನ ಮಹಾಜನತೆ ನಮ್ಮ ಪಕ್ಷಕ್ಕೆ ಪೂರ್ಣ ಪ್ರಮಾಣದ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ರಮೇಶ್ ಗೌಡ್ರು ಹೇಳಿದಂಥ ವಿವರವನ್ನು ಕೇಳಿದ್ರಿ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.